ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಶ್ರೀ ಬಲಮುರಿ ಸಿದ್ಧಿವಿನಾಯಕ ದೇವಾಲಯದಲ್ಲಿ 28ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಕುಶಾಲನಗರ ಬೈಪಾಸ್ ರಸ್ತೆ ಬಳಿ ನೂತನವಾಗಿ ಅಪೋಲೋ ಡಯಾಗ್ನೋಸ್ಟಿಕ್ಸ್ ಅನ್ನು ಉದ್ಘಾಟನೆ ಮಾಡಲಾಯಿತು. ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಗ್ರಾಮದಲ್ಲಿ 1 ವರ್ಷದಿಂದ ಪುಣ್ಯಕೋಟಿ ಗೋಶಾಲೆ ನಡೆಸುತ್ತಿರುವ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಮತಿ ನಸ್ಮಿತಾ. ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಗ್ರಾಮದಲ್ಲಿ 1 ವರ್ಷಗಳ ಹಿಂದೆ ಪುಣ್ಯಕೋಟಿ ಗೋಶಾಲೆ ಟ್ರಸ್ಟ್ ಆರಂಭಿಸಲಾಗಿದ್ದು, ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಮತಿ ನಸ್ಮಿತಾ ಜೀರವರು ಯಾವುದೇ ಅನುದಾನಗಳನ್ನು ಪಡೆಯದೆ 40 ಗೋವುಗಳನ್ನು ಸಾಕುವ ಮೂಲಕ ಮಾದರಿಯಾಗಿದ್ದಾರೆ. ಈ ಗೋಶಾಲೆಗೆ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ಸಂದರ್ಭದಲ್ಲಿ ರಾಜಸ್ಥಾನ್ ಸಮಾಜದವರು ಭೇಟಿ ನೀಡಿ ಗೋವುಗಳಿಗೆ ಪೂಜೆ ಸಲ್ಲಿಸಿ ಬೆಲ್ಲ, ಬಾಳೆಹಣ್ಣು, ಹುಲ್ಲು ತಿನ್ನಿಸುವ ಮೂಲಕ ಗೋವುಗಳ ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದಾರೆ. ತಮ್ಮ ಮನೆ ಅಂಗಳದಲ್ಲೇ ಪುಣ್ಯಕೋಟಿ ಗೋಶಾಲೆ ಆರಂಭಿಸಿದ್ದು, ತಮ್ಮ ಮಕ್ಕಳೊಂದಿಗೆ ಗೋವುಗಳ ಪಾಲನೆ ಪೋಷಣೆ ಮಾಡುತ್ತಿದ್ದಾರೆ. ನನ್ನ ಹೆಸರು ನಶ್ಮಿತಾ ಅಂತ. ನಾನು ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಗ್ರಾಮದಲ್ಲಿ ವಾಸವಾಗಿದ್ದು ಸುಮಾರು 1 ವರ್ಷಗಳಿಂದ ಪುಣ್ಯಕೋಟಿ ಗೋಶಾಲೆಯನ್ನು ಆರಂಭಿಸಿದ್ದು, ಇವಾಗ ಇಲ್ಲಿ ಸುಮಾರು 30ರಿಂದ 40 ಹಸುಗಳನ್ನು ಸಾಕುತ್ತಾ ಇದ್ದೇವೆ. ಇದಕ್ಕೆ ಪ್ರೇರಣೆ ಏನೆಂದರೆ ಅಮ್ಮತ್ತಿ ಕಾವಾಡಿಯಲ್ಲಿರುವಂತಹ ಕಾಮಧೇನು ಗೋಶಾಲೆ. ಇಲ್ಲಿಗೆ ರಾಜಸ್ಥಾನ ಸಮಾಜದಲ್ಲಿರುವಂಥ ಗೋಪ್ರೇಮಿಗಳು ಗೋವುಗಳಿಗೆ ಗೋಗ್ರಾಸಗಳನ್ನು, ತಿಂಡಿ ತಿನಿಸುಗಳನ್ನು, ಬಾಳೆಹಣ್ಣು, ಬೆಲ್ಲಗಳನ್ನು ನೀಡುತ್ತಾ ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಅವರ ಕುಟುಂಬ ಸದಸ್ಯರೊಂದಿಗೆ ಬಂದು ಹಸುಗಳಿಗೆ ಬಾಳೆಹಣ್ಣು, ಬೆಲ್ಲವನ್ನು ಸೇರಿಸಿ ಅವರ ಏನಾದರೂ ಕೋರಿಕೆ ಇದ್ದರೆ, ಪ್ರಾರ್ಥನೆ ಇದ್ದರೆ ಬೇಡಿಕೊಳ್ತಾರೆ ಬಂದು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ಬೈಪಾಸ್ ರಸ್ತೆಯ ಬಳಿ ನೂತನವಾಗಿ ಅಪೋಲೋ ಡಯಾಗ್ನೋಸ್ಟಿಕ್ಸ್ ಅನ್ನು ಉದ್ಘಾಟಿಸಲಾಯಿತು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಬೈಪಾಸ್ ರಸ್ತೆಯ ಬಳಿ ನೂತನವಾಗಿ ಅಪೋಲೋ ಡಯಾಗ್ನೋಸ್ಟಿಕ್ಸ್ ಅನ್ನು ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಸುಜಯ್ ರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ನಂತರ ಒಳಭಾಗದಲ್ಲಿ ಪೂಜೆ ಸಲ್ಲಿಸಲಾಯಿತು. ಇಲ್ಲಿ ಎಲ್ಲಾ ತರಹದ ಬ್ಲಡ್ ಟೆಸ್ಟ್ಗಳು ಲಭ್ಯವಿದೆ. ಇವರಿಗೆ ಸಂಗಮ ಟಿವಿ ಬಳಗದಿಂದ ಶುಭ ಹಾರೈಸುತ್ತಿದ್ದೇವೆ ಹಾಗೂ ಎಲ್ಲ ಜನತೆಗೆ ಒಳಿತಾಗಲಿ. ನಮಸ್ತೆ. ಕುಶಾಲನಗರ ಜನತೆಗೆ ಅಪೋಲೋ ಡಯಾಗ್ನೋಸ್ಟಿಕ್ನ ಫ್ರಾಂಚೈಸಿ ಇವಾಗ ಕುಶಾಲನಗರದಲ್ಲಿ ಲಭ್ಯವಿದ್ದು, ದಯವಿಟ್ಟು ಎಲ್ಲ ಬಾಂಧವರು ಈ ಇದರ ಸೆಂಟರ್ನ ಸದುಪಯೋಗ ಪಡಿಸ್ಕೊಳ್ಬೇಕಂತ ಕೇಳ್ತೀನಿ. ಏನಕ್ಕೆ ಅಪೋಲೋ ಡಯಾಗ್ನೋಸ್ಟಿಕ್ನ ಚೂಸ್ ಮಾಡಬೇಕಂತಂದರೆ, ಅಪೋಲೋ ಡಯಾಗ್ನೋಸ್ಟಿಕ್ಸ್ ಇಸ್ ಎ ಕಾರ್ಪೊರೇಟ್ ಕಂಪ್ನಿ. ಇಲ್ಲಿ ಬೇಕಾದಂಥ ಎಲ್ಲ ಥರದ ಆಲ್ಮೋಸ್ಟ್ 3255 ಇನ್ವೆಸ್ಟಿಗೇಷನ್ಸ್ಗಳನ್ನ ನಾವು ಮಾಡ್ತೀವಿ. ಇಲ್ಲಿಂದ ನಾವು ಸ್ಯಾಂಪಲ್ ಮಾದರಿನ ಮೈಸೂರು ತೊಗೊಂಡೋಗಿ ವಿತಿನ್ 4 hours ಸ್ಟಾರ್ಟಲ್ಲಿ ರಿಪೋರ್ಟ್ ರಿಲೀಸ್ ಮಾಡಿ. ಒನ್ ಪ್ಲಸ್ ಪಾಯಿಂಟ್ ಅಂತಂದರೆ ಅನ್ಹ್ಯೂಮನ್ ಟಚ್. ಇದನ್ನು ಬಾರ್ಕೋಡ್ ಸಿಸ್ಟಮ್ದಾಗಿ ನಾವು ಇದನ್ನು ರಿಪೋರ್ಟ್ ಕಲೆಕ್ಟ್ ಮಾಡೋದು. ಬಾರ್ಕೋಡ್ ಮುಖಾಂತರನೇ ನಾವು ಇದನ್ನೇನು ಮಾಡ್ತೀವಿ, ಮಿಷಿನ್ಗೆ ಲೋಡ್ ಮಾಡಿ ಹ್ಯೂಮನ್ ಎರರ್ನ ಅವಾಯ್ಡ್ ಮಾಡೋಕ್ಕೆ ನಾವು ಬಾರ್ಕೋಡ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಲ್ಲಿ. ಸೊ ಇದರ ಸದುಪಯೋಗ ಪಡಿಸ್ಕೊಂಡು ಮತ್ತು ವೆಲ್ನೆಸ್ ಪ್ಯಾಕೇಜಸ್ ಪ್ರತಿಯೊಬ್ಬರಿಗೂ ಕೂಡ 999 ಸ್ಟಾರ್ಟ್ ಆಗಿ ಅಪ್ ಟು 5000 ತನಕ ವೆಲ್ನೆಸ್ ಪ್ಯಾಕೇಜಸ್ ಅವೈಲೇಬಲ್ ಇದೆ. ಇದರ ಸದುಪಯೋಗ ಪಡಿಸ್ಕೊಂಡು. ನಮಸ್ಕಾರ. ಕುಶಾಲನಗರದಲ್ಲಿ ಹೊಸದಾಗಿ ಅಪೋಲೋ ಡಯಾಗ್ನೋಸ್ಟಿಕ್ ಅವ್ರ ನೇತೃತ್ವದಲ್ಲಿ ಹೊಸದಾಗಿ ಇಲ್ಲಿ ಒಂದು ರಕ್ತ ಕಲೆಕ್ಷನ್ ಸೆಂಟರ್ನ ಓಪನ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋದಾಗಿ ಅಪೋಲೋದು ಒಂದು ಒಳ್ಳೆ ಹೆಸರಿದೆ, ಒಳ್ಳೆ ರಿಪೋರ್ಟ್ ಸಿಗುತ್ತೆ ಅವ್ರ ಲ್ಯಾಬ್ನಲ್ಲಿ. ಸೊ ಕುಶಾಲನಗರ ಜನತೆಗೆ ಇದೊಂದು ಒಳ್ಳೆ ಅವಕಾಶ. ಇಲ್ಲಿ ಬಂದು ಸ್ಪೆಷಲ್ ಟೆಸ್ಟ್ ಅಲ್ಲ ಸರ್, ಸ್ಪೆಷಲ್ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಬೋದು. ಮತ್ತು ಬಾಕಿ ಎಲ್ಲ ಥರದ ಟೆಸ್ಟ್ಗಳು ಇಲ್ಲಿ ಲಭ್ಯವಿದೆ. ಸೊ ಕುಶಾಲನಗರದ ಜನತೆ ಬಂದು ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿರುವ ಲ್ಯಾಬ್ ಟೆಕ್ನಿಷಿಯನ್ ಮೇಡಮ್ ಓನರ್ ಇವರು, ಅವ್ರಿಗೂ ಆಲ್ ದ ಬೆಸ್ಟ್ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದಲ್ಲಿನ ಶ್ರೀ ಬಲಮುರಿ ಸಿದ್ಧಿವಿನಾಯಕ ದೇವಾಲಯದಲ್ಲಿ 28ನೇ ವರ್ಷದ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು.
ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ಶ್ರೀ ಬಲಮುರಿ ಸಿದ್ಧಿವಿನಾಯಕ ದೇವಸ್ಥಾನ ಸೇವಾ ಟ್ರಸ್ಟ್ ವತಿಯಿಂದ 28ನೇ ವಾರ್ಷಿಕೋತ್ಸವ ಹಾಗೂ 20ನೇ ವರ್ಷದ ಮೂರ್ತಿ ಮೆರವಣಿಗೆ ಕಾರ್ಯಕ್ರಮವು ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಬೆಳಗಿನಿಂದ ಗಣಪನಿಗೆ ವಿಶೇಷ ಅಭಿಷೇಕ ನೆರವೇರಿಸಿ ಬೆಳ್ಳಿಯ ಕವಚ ಧರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ಬೆಳಗಿನಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀ ಬಲಮುರಿ ಸಿದ್ಧಿವಿನಾಯಕ ದೇವರ ದರ್ಶನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಅರ್ಚಕರ ಸಮ್ಮುಖ ಗಣಪನಿಗೆ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನ ಮಾಡಿದರು. ನಂತರ ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಮಂಗಳಾರತಿ ನೀಡಿದರು. ನಂತರ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯಿತು. ವಾರ್ಷಿಕೋತ್ಸವದ ಪ್ರಯುಕ್ತ ದೇವಾಲಯವನ್ನ ಹಸಿರು ತೋರಣಗಳಿಂದ ಹಾಗೂ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಪ್ರಭಾರ ಸಮಿತಿ ಅಧ್ಯಕ್ಷರಾದ ಅರುಣ್, ಅಧ್ಯಕ್ಷರಾದ ವೇಣುಕುಮಾರ್, ಖಜಾಂಚಿ ಆನಂದ್ ಸೇರಿದಂತೆ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಶ್ರೀ ಬಲಮುರಿ ಸಿದ್ಧಿವಿನಾಯಕ ದೇವಸ್ಥಾನ ದೇವರ 28ನೇ ವಾರ್ಷಿಕೋತ್ಸವ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಮತ್ತು ಮಹಾಮಂಗಳಾರತಿಯಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಸಂಜೆ 7 ಗಂಟೆಗೆ ದೇವರ ಬಡವರಿ ಪ್ರಮುಖ ಬೀದಿಗಳಲ್ಲಿ 26ನೇ ಉತ್ಸವಮೂರ್ತಿ ಮೆರವಣಿಗೆ ನಡೆಯಲಿದೆ. ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆ ಮತ್ತು ಭಾಗವಹಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹರಿ, ಕುಶಾಲನಗರ. ನಾಪೋಕ್ಲು ಸಮೀಪದ ಚೆರಿಯಪರಂಬುವಿನಲ್ಲಿ ನೂತನವಾಗಿ ನಿರ್ಮಾಣ ಹಂತದಲ್ಲಿರುವ ಶಾದಿಮಹಲ್ ಕಟ್ಟಡದ ಸ್ಥಳ ಪರಿಶೀಲನೆ ಮಾಡಿದ ಬಿಜೆಪಿ ಪಕ್ಷದ ಪ್ರಮುಖರು. ನಾಪೋಕ್ಲುವಿನ ವಿದ್ಯಾಸಂಸ್ಥೆಗೆ ದಾನವಾಗಿ ನೀಡಿದಂತ ಜಾಗ ಯಥಾಸ್ಥಿತಿಯಲ್ಲಿರಬೇಕು, ಯಾವುದೇ ಅನ್ಯ ಕಾರ್ಯಕ್ಕೆ ಬಳಕೆ ಆಗಬಾರದು ಎಂದು ಮಾಜಿ ವಿಧಾನಸಭಾ ಅಧ್ಯಕ್ಷ ಮಾಜಿ ಶಾಸಕ ಕೆಜಿ ಬೋಪಯ್ಯ ಒತ್ತಾಯಿಸಿದರು. ಚೆರಿಯಪಬುವಿಗೆ ಬುಧವಾರ ಭೇಟಿ ನೀಡಿದ ಬಿಜೆಪಿ ಪಕ್ಷದ ಪ್ರಮುಖರು ನೂತನವಾಗಿ ನಿರ್ಮಾಣ ಹಂತದಲ್ಲಿರುವ ಶಾದಿಮಹಲ್ ಕಟ್ಟಡದ ಸ್ಥಳ ಪರಿಶೀಲನೆ ಮಾಡಿ ಬಳಿಕ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಸರ್ಕಾರದಿಂದ ಒಟ್ಟು 47.2 ಎಕರೆ ಸ್ಥಳ ಇಲ್ಲಿಯ ಶಿಕ್ಷಣ ಸಂಸ್ಥೆಗಳಿಗೆ ನೀಡಲಾಗಿದೆ. ಇಲ್ಲಿ ಪ್ರೌಢಶಾಲೆ, ಪ್ರಥಮ ದರ್ಜೆ ಕಾಲೇಜ್, ಅಂಬೇಡ್ಕರ್ ವಸತಿ ಶಾಲೆ ಎಲ್ಲವೂ ಇದ್ದು ಒಟ್ಟು ಜಾಗ ಶಿಕ್ಷಣದ ಉದ್ದೇಶಕ್ಕಾಗಿ ಬಳಕೆಯಾಗಿದೆ. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಶಿಕ್ಷಣ ಸಂಸ್ಥೆಗೆ ಮೀಸಲಿಟ್ಟ ಜಾಗವನ್ನು ಶಾದಿಮಹಲ್ ನಿರ್ಮಾಣಕ್ಕೆ ಬಳಸುತ್ತಿರುವುದು ಖಂಡನೀಯ. ಶಾಲೆಗೆ ದಾನವಾಗಿ ನೀಡಿದ ಸ್ಥಳ ಶಿಕ್ಷಣದ ಉದ್ದೇಶಕ್ಕಾಗಿ ಬಳಕೆಯಾಗಬೇಕು. ಇದಕ್ಕೆ ಸಂಪೂರ್ಣ ಭದ್ರತೆ ಮಾಡಿ ಯಾರು ಪ್ರವೇಶಿಸದಂತೆ ಮಾಡಬೇಕಾಗಿದೆ ಎಂದರು. ಮಾಜಿ ಸಚಿವ ಹಾಗೂ ಮಾಜಿ ಶಾಸಕ ಅಪ್ಪಚುರಂಜನ್ ಮಾತನಾಡಿದರು. ಈ ಸಂದರ್ಭ ಮಡಿಕೇರಿ ನಗರಸಭಾ ಕೌನ್ಸಿಲರ್ ಉಮೇಶ್ ಸುಬ್ರಹ್ಮಣಿ, ಮಾಜಿ ಅಧ್ಯಕ್ಷ ಅನಿತಾ ದೇವಯ್ಯ, ಸ್ಥಳ ದಾನಿಗಳಾದ ಕೀಕಂಡ ರಾಜ ಮೇದಪ್ಪ, ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಉದಯಶಂಕರ್, ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಉದಯಶಂಕರ್ ಎಸ್ಎಸ್, ಸಮಿತಿಯ ಮಾಜಿ ಉಪಾಧ್ಯಕ್ಷ ಕರವಂಡ ಲವನಾಣಯ್ಯ, ತಾಲೂಕು ಬಿಜೆ ಉಪಾಧ್ಯಕ್ಷ ಪಾಡಿಯಮ್ಮಂಡ ಮನುಮಹೇಶ್, ಕಾರ್ಯದರ್ಶಿ ಪುಕ್ಕಲಡ್ರ ಧನುಷ್, ಬೇತು ಬಿಜೆಪಿ ಬೂತ್ ಅಧ್ಯಕ್ಷ ಚೋಕಿರ ಅಜಿತ್, ಮುಖಚಿರ ವಿನಯ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇರುವಂತಹ ಜಾಗಗಳನ್ನ ಶಿಕ್ಷಣದ ಉದ್ದೇಶಕ್ಕಾಗಿ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ, ಬೇರೆ ಯಾವುದಕ್ಕೂ ಕೊಡಲಿಕ್ಕೆ ಅವಕಾಶಗಳು ಇಲ್ಲ. ಅದು ಸ್ಪಷ್ಟ ಉಲ್ಲಂಘನೆ ಆಗ್ತದೆ. ಹಾಗಾಗಿ ಒಟ್ಟು ಈ ಕಾಲೇಜಿಗೆ ಕೊಟ್ಟಂಥ 10 ಎಕರೆ, ಅಂಬೇಡ್ಕರ್ ವಸತಿ ಶಾಲೆಗೆ ಕೊಟ್ಟಿರುವಂಥ 7 ಎಕರೆ, ಉಳಿಕೆ 13 ಇನ್ನೊಂದಿದೆ. ಒಟ್ಟು ಜಾಗದ ಬೌಂಡ್ರಿ ಇವತ್ತು ಗುರುತಾಗಬೇಕಾಗಿದೆ. ಒಂದ್ಸಲ ಆಗಿದೆ, ಆದರೂ ಅದರ ಬಗ್ಗೆ ಒಂದಿಷ್ಟು ಕಾನೂನಿನ ಕ್ರಮ ಕೈಗೊಳ್ಳಲಿಕ್ಕೆ ಈಗಾಗಲೇ ಹೇಳಿದಂತೆ ಈ ಅಲ್ಪಸಂಖ್ಯಾತರ ಓಲೈಕೆ ನೀತಿಯಿಂದಾಗಿ ಅದು ಆಗಿಲ್ಲ. ಹಾಗಾಗಿ ಇವತ್ತು ನಮ್ಮೆಲ್ಲರ ಒತ್ತಾಯ ಇದೆ. ಏನು ಶಾಲೆಗೆ ಅಂಥೇಳಿ ಇಲ್ಲಿ ಜಾಗ ಗುರುತಿಸಲ್ಪಟ್ಟಿದೆ, ಅದರ ಯಥಾಸ್ಥಿತಿ ಇರಬೇಕು ಶಾಲೆ. ಮತ್ತು ಜಿಲ್ಲಾ ಪಂಚಾಯಿತಿಯವರು ಏನು ಅಂದಂತೆ ಅದಕ್ಕೆ ಸುತ್ತು ಒಂದು ಭದ್ರತೆಯನ್ನು ಮಾಡಿ ಇದರೊಳಗೆ ಯಾರೂ ಇನ್ನು ಮುಂದೆ ಪ್ರವೇಶ ಮಾಡಿದಾಗೆ ಮಾಡಬೇಕು. ಇಲ್ಲಿ ಖಬ್ರಸ್ತಾನ ಅವರ ಇಸ್ಲಾಮಿಕ್ ಲಾದಲ್ಲಿ ನಾನು ಮಾಹಿತಿ ಇದ್ದ ಹಾಗೆ ಇಲ್ಲಿ ಇದರ ಮಧ್ಯೆ ಅಡಿಕೆ ಗಿಡನೂ ಹಾಕಿಬಿಟ್ಟಿದ್ದಾರೆ. ಎಲ್ಲಿದೆ ಅವಕಾಶ? ನಾನಂತೂ ಎಲ್ಲೂ ನೋಡಲಿಲ್ಲ ಖಬ್ರಸ್ತಾನಗಳು. ಅಂದರೆ ಉಳುವಂಥ ಶವ ಉಳುವಂಥದ್ರಲ್ಲಿ ಇಲ್ಲಿ ಅಡಿಕೆ ತೋಟನೂ ಮಾಡಿದ್ದಾರೆ. ಏನಿದರ ಅರ್ಥ? ಇವರೇನು ಅವರ ಶವ ಹೂಳಲಿಕ್ಕೆ ಇಟ್ಟಿದ್ದಾರೋ ಅಡಿಕೆ ತೋಟ ಮಾಡೋಕ್ಕೆ ಇಟ್ಟಿದ್ದಾರೆ. ಪಕ್ಕದಲ್ಲಿ ಇದು ಎಂಥದ್ದು ಕಾವೇರಿ ಹೊಳೆದು ಅದು ಒಂದು ಇದೆ. ಅದರ ಜೊತೆಗೆ ಇಲ್ಲಿ ಎಂಥದ್ದು ಶಾದಿಮಹಲ್ ನಮ್ಮ ಸರ್ಕಾರ ಇರುವಾಗಲೇ ಆ ಯೋಜನೆಯನ್ನು ತಂದಿದ್ದು ಕೊಟ್ಟಿದ್ದೇವೆ, ಸಾಕಷ್ಟು ಕೊಟ್ಟಿದ್ದೇವೆ. ಅದರ ಬಗ್ಗೆ ಏನು ತಕರಾರಿಲ್ಲ. ಆದರೆ ಈ ಶವ ಹೆಣ ಉಳೋ ಜಾಗದಲ್ಲಿ ಶಾದಿಮಹಲ್ ಕಟ್ಟೋದು ಯಾವ ಇಸ್ಲಾಮಿಕ್ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರ ಇದರಲ್ಲೂ ಇರಲಿಕ್ಕಿಲ್ಲ ಅಂತ ಎಷ್ಟರ ಮಟ್ಟಿಗೆ ಅದು
ಇದು ಸರಿ ಹೊಂದುತ್ತದೆ ಹೇಳುವಂಥದ್ದು ಕೂಡ ಒಂದು ಪ್ರಶ್ನೆ ಇದೆ. ಈಗಲೇ ಹೇಳಿದಂತೆ ಈಗ ಮಳೆಗಾಲದಲ್ಲಿ ಏನಾದರೂ ಇಲ್ಲಿ ಬಂದು ನೋಡಿದರೆ ಒಂದು 15-20 ದಿವಸ ಇದು ಸಬ್ಬಂದ್ ಇರ್ತದೆ. 15 ಅಡಿ ಅಲ್ಲಿ ಶಾಲಾ ಕಾಲೇಜ್ ಗ್ರೌಂಡದು ಆ ಮೇಲ್ಭಾಗದ ಕಾಣ್ತಾವಲ್ಲ ಅದರ ಒಳಗೇನು ನೀರು ಹೋಗುತ್ತೆ. ಮತ್ತೇನು ಈ ಶಾದಿ ಮಾಲ್ ಇದು ಮತ್ತೆ ಪರ್ಯಾಪ್ತ ಹೌದು, ಒಂದು ಆಲ್ರೆಡಿ ನಮ್ಮ ಸರ್ಕಾರ ಇರುವಾಗಲೇ ಕಟ್ಟಿಕೊಟ್ಟು ಎಲ್ಲವೂ ಆಗಿದೆ. ಇಲ್ಲೇನು ಇವರಿಗೆ ಶಾದಿ ಮಾಲ್ ಇಲ್ಲವೇ ಇಲ್ಲ ಅಥವಾ ಆಲ್ಟರ್ನೇಟ್ ಜಾಗನೇ ಇಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಸರ್ಕಾರಿ ಜಮೀನನ್ನು ಕಬಳಿಸುವ ಹುನ್ನಾರ ಇದು ಇದೆ. ಇದಕ್ಕೆ BJP ಅವಕಾಶ ಕೊಡೋದಿಲ್ಲ. ಜಿಲ್ಲಾಡಳಿತ ತಕ್ಷಣ ಎಚ್ಚೆತ್ತು ಒಂದು ಸರ್ವೆ ಎಲ್ಲ ಕಾನೂನಾತ್ಮಕವಾಗಿ ಸಂಬಂಧಪಟ್ಟವರಿಗೆಲ್ಲ ಮಾಹಿತಿ ನೀಡಿ ಶಾಲೆ ಜಾಗವನ್ನು ಗುರುತಿಸಿ ಅದನ್ನು ಪ್ರೊಟೆಕ್ಷನ್ ಮಾಡೋ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲದೆ ಹೋದರೆ ಒಂದು ರೀತಿಯಲ್ಲಿ ಕಾನೂನು ಹೋರಾಟನೂ ಮಾಡಲಿಕ್ಕೆ BJP ಸಿದ್ಧ ಇದೆ ಮತ್ತು ಜನರನ್ನು ಸಂಘಟಿಸಿಯೂ ಈ ಒಂದು ಅಕ್ಷಮ್ಯ ಅಕ್ರಮಗಳು ಏನಿದೆ ನಡೀತಾ ಇದೆ ನಿರಂತರ, ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ವಿದ್ಯಾಸಂಸ್ಥೆಗೆ ಒತ್ತು ಕೊಡುವಂಥ ಕೆಲಸವನ್ನು ಭಾಳ ಪೂರ್ವಜರು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಹಲವಾರು ನಿದರ್ಶನಗಳಿವೆ. ಅದರಲ್ಲೂ ಕೂಡ ವಿದ್ಯಾಸಂಸ್ಥೆಗೆ ದಾನವಾಗಿ ಕೊಟ್ಟಂಥದ್ದು ಮತ್ತು ಸರ್ಕಾರದಿಂದ ಮಂಜೂರಾತಿಯಾದಂಥ ಜಾಗವನ್ನು ನನಗೆ ತಿಳಿದಾಗೆ ಇದು ಪ್ರಥಮ ಬಾರಿಗೆ ಕೊಡಗು ಜಿಲ್ಲೆಯಲ್ಲಿ ಇದನ್ನು ಶಾದಿಮಾಲೆ ಕೊಟ್ಟಿದ್ದಾರಂತೆ. ಇದು ದುರಾದೃಷ್ಟಕರ ಅಂತ ಹೇಳಿ ಇಚ್ಛೆ ಬರ್ತಾರೆ. ಅದರ ಜೊತೆಗೆ ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಯಾರನ್ನು ಲೆಕ್ಕಿಸದೆ ಈ ಜಾಗದಲ್ಲಿ ಶಾದಿಮಾಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ. ಅದರ ಜೊತೆಗೆ ಈ ಜಾಗವನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸವನ್ನು ಎಲ್ಲರೂ ಸೇರಿ ಮಾಡಬೇಕಾಗ್ತದೆ. ವಿದ್ಯಾ ಕೇಂದ್ರ ಅಂತಂದರೆ ಅದು ಒಂದು ದೇಗುಲದ್ದಾಗೆ. ಆ ವಿದ್ಯೆ ಕಲೀಲಿಕ್ಕೆ ಎಲ್ಲ ಜನಾಂಗದವರು ಬರ್ತಾರೆ. ಅದರಲ್ಲಿ ಹಿಂದೂಗಳಿರ್ಬೋದು, ಮುಸ್ಲಿಮ್ ಇರ್ಬೋದು, ಪಾರ್ಸಿಗಳು ಎಲ್ಲರೂ ಕೂಡ ವಿದ್ಯಾ ಕೇಂದ್ರಕ್ಕೆ ಬರುವಂಥದ್ದು, ವಿದ್ಯೆ ಕಲಿಯುವಂಥದ್ದು ಕಲ್ತ್ಕೊಂಡು ಹೋಗ್ತಾರೆ. ಅಂಥ ಜಾಗವನ್ನು ಎಲ್ಲ ಜನಾಂಗದವರು ಸೇರಿಸಿ ಉಳಿಸುವಂಥ ವ್ಯವಸ್ಥೆ ಮಾಡಬೇಕು. ಆದರೆ ಇದನ್ನು ಕಬಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಳೆ ಬಂದಾಗ 11 ಅಡಿ ನೀರು ನಿಲ್ತದೆ ಅಂತ ಹೇಳ್ತಾರೆ. ಮುಳುಗಡೆ ಆಗುವಂಥ ಪ್ರದೇಶದಲ್ಲಿ ಯಾಕೆ ಕೊಡ್ತಾರೆ? ಕೊಡಬಾರ್ದು, ಯಾವುದೇ ಕಾರಣ ಕೊಡಬಾರ್ದು. ಇನ್ನು ಪರಿಹಾರ ಗಂಜಿ ಕೇಂದ್ರ ಇರುವಂಥ ವ್ಯವಸ್ಥೆನ ಮಾಡುವಂಥದ್ದು ಆಗಬಾರ್ದು. ಮುಳುಗಡೆ ಆಗುತ್ತೆ ಅಂತ ಗೊತ್ತಿದ್ದರೂ ಕೂಡ ಈ ಜಾಗವನ್ನು ಕೊಟ್ಟಿದ್ದು ಅಕ್ಷಮ್ಯ ಅಪರಾಧ. ಈ ಸಂಬಂಧಪಟ್ಟಂಥ ಯಾರು ತಹಶೀಲ್ದಾರರಿದ್ದಾರೆ, ಯಾರು ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ, ಅವರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಒತ್ತಾಯ ಕೂಡ ಆಗ್ತೇನೆ. ಆದರೆ 2013ನಲ್ಲಿ ಈ ಜಾಗದಲ್ಲಿ ಸುಮಾರು 7-8 ಜನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಕುಲ್ಲಪಡಿಸಬೇಕು ಅಂತೇಳಿ ಆಗಿನ DC ಆದೇಶ ಕೊಟ್ಟ ಕಾಪಿ ಕೂಡ ನಮ್ಮ ಹತ್ರ ಇದೆ. ಆಗಿದ್ದು ಕೂಡ ಅದನ್ನು ಓವರ್ಲುಕ್ ಮಾಡಿಕೊಟ್ಟಿದ್ದಕ್ಕೆ ಅಂಥ ತಹಶೀಲ್ದಾರರಾಗಲಿ ಯಾರು ರೆವಿನ್ಯೂ ಇನ್ಸ್ಪೆಕ್ಟರ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಒತ್ತಾಯ ಆಗ್ತಾನೆ. ಅದರ ಜೊತೆಗೆ ಸರ್ವೇನು ಕೂಡ ಮಾಡಬೇಕು ಅಂತ ವಿನಂತಿ ಮಾಡ್ಕೊಂಡಿದ್ದಾರೆ. ಶಾಲೆಯ ಮುಖ್ಯೋಪಾಧ್ಯಾಯರು ಇರ್ಬೋದು, ಪ್ರಿನ್ಸಿಪಾಲ್ರು ಇರ್ಬೋದು, ಇದನ್ನು ಸರ್ವೆ ಮಾಡಿ ಇದನ್ನು ನಮಗೆ ಒದಗಿಸ್ಕೊಡಿ ಅಂತ ಹೇಳೋ ಪತ್ರವನ್ನು ಕೂಡ ಬರೆದಿದ್ದಾರೆ. ಆದರೆ ಆ ಪತ್ರಕ್ಕೆ ಯಾವುದೇ ಸೊಪ್ಪು ಹಾಕುವಂಥ ಕೆಲಸವನ್ನು ಮಾಡಲಿಲ್ಲ. ಅದರ ಜೊತೆಗೆ ಯಾರೋ ಹೇಳ್ತಾಯಿದ್ರು ಸರ್ವೇನು ಕೂಡ ಕದ್ದು ಮುಚ್ಚಿ ಸರ್ವೆ 3 ದಿವಸ ಮುಂಚೆ ಮಾಡಿದ್ದಾರೆ ಅಂತ. ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರಿಗೆ ಮಾಹಿತಿ ಕೊಡಬೇಕಾಗ್ತದೆ. ಇಂಥ ದಿವಸ ನಾವು ಸರ್ವೆಗೆ ಬರ್ತೇವೆ, ನೀವು ಖುದ್ದಾಗಿ ಹಾಜರಿರಬೇಕು ಹೇಳಬೇಕಾಗ್ತದೆ. ಮತ್ತು ಆ ಸರ್ವೆ ಆದ ನಂತರ ಅಲ್ಲಿ ಹಾಜರಿದ್ದು ಯಾರು ಕಂಪ್ಲೇಂಟ್ ಮಾಡಿರ್ತಾರೆ ಆ ಸ್ಕೂಲ್ ಅವರಿಂದ ಸೈನನ್ನು. ಈ ನಾಪೋಕ್ಲು ನಾಡಿನಲ್ಲಿ ಸಾಕಷ್ಟು ವರ್ಷಗಳ ಹಿಂದೆ ಒಂದು ಇಲ್ಲಿಯ ಒಂದು ವಿದ್ಯೆಗೆ ಒಂದು ಬೆಂಬಲವಾಗಿ ಅನೇಕ ಕೊಡವ ಕುಟುಂಬಗಳು ಮತ್ತು ಬ್ರಾಹ್ಮಣ ಕುಟುಂಬ ಸೇರಿ ಅನೇಕ ಕುಟುಂಬಗಳು ಇಲ್ಲಿ ಒಂದಷ್ಟು ಜಾಗವನ್ನು ನಾಪೋಕ್ಲು ಶಾಲೆಗೆ ದಾನವಾಗಿ ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಸರ್ಕಾರದಿಂದಲೂ ಇದಕ್ಕೊಂದು ಮತ್ತಷ್ಟು ಜಾಗವನ್ನು ಗ್ರ್ಯಾಂಟ್ ಮಾಡುವಂಥ ವಿಷಯ ಆಗಿದೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಇದ್ರ ಮಧ್ಯದಲ್ಲಿ ಈಗ ನಾವು ಮೊನ್ನೆ ಈಗ ಒಂದು ಕೆಲವು ಸಮಯಗಳಿಂದ ಈ ಕಾಲೇಜಿನ ಪ್ರಾಂಶುಪಾಲ ಇರ್ಬೋದು, ಆ ಜಿಲ್ಲಾ ಇದರ ಶಾಲೆಯ ಅಭಿವೃದ್ಧಿ ಸಮಿತಿ ಏನಿದೆ ಇವರು ಒಂದಷ್ಟು ಸಭೆ ಮಾಡಿ ಇಲ್ಲಿ ಕೆಲವು ಜಾಗಗಳ ಅತಿಕ್ರಮಣ ಆಗ್ತಾ ಇದೆ, ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೂ ಸಂಬಂಧಪಟ್ಟ ಎಲ್ಲ ಇಲಾಖೆಗೂ ಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆಗೂ ಕೊಟ್ಟಿದ್ದಾರೆ, PDO ಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ಒಂದಷ್ಟು ಮನವಿಯನ್ನು ಕೊಟ್ಟು ಇಲ್ಲಿ ಏನಾದರೂ ಅತಿಕ್ರಮಣ ಆಗಿದ್ದನ್ನ ನಮಗೆ ಸರ್ವೆ ಮಾಡಿ ಗುರ್ತು ಮಾಡಿಕೊಡಿ, ಗಡಿ ಗುರ್ತು ಮಾಡಿಕೊಡಿ, ಹದ್ದು ವಸ್ತು ಗುರ್ತು ಮಾಡಿಕೊಡಿ ಅಂತೇಳಿ ಮನವಿಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಹಿಂದೆ ಜಿಲ್ಲಾಧಿಕಾರಿಗಳು ತಹಶೀಲ್ದಾರಿಗೆ ಒಂದು ಇದನ್ನು ಕೊಟ್ಟಿರುವಂಥದ್ದು ಇದೆ. ಆ ಜಾಗವನ್ನು ತುರ್ತಾಗಿ
ಏನು ಪರಿಸ್ಥಿತಿ ಇದೆ ಅಂತೇಳಿ ಸರ್ವೆ ಮಾಡಿ ಅದನ್ನು ಗುರ್ತು ಮಾಡಿಕೊಡಿ ಅಂತೇಳಿ ಜಿಲ್ಲಾಧಿಕಾರಿಗಳು ಬರೆದಿದ್ದಾರೆ. ಶಾದಿಮಾಲ್ ನಿರ್ಮಾಣ ಮಾಡೋದು ಅದು ಅವರ ಇಸ್ಲಾಂ ಧರ್ಮದಲ್ಲಿ ಏನು ಹೇಳ್ತದೆ ಅಂತ ಗೊತ್ತಿಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಕಾರಣಕ್ಕೆ ಅದು ಸ್ಮಶಾನದ ಮೇಲೆ ಇದನ್ನು ಕಟ್ಟುವಂಥದ್ದು ಸಾಧ್ಯನೇ ಇಲ್ಲ. ಜೊತೆಗೇ ಇಲ್ಲಿ ನೀವೆಲ್ಲ ನೋಡಿರ್ಬೋದು, ಈ ಜಾಗದಲ್ಲಿ ನಾವು ನಿಂತ ಜಾಗದಲ್ಲಿ ಏನು ಈ ಒಂದು ಕಟ್ತಾ ಇದ್ದಾರೆ, ನಮ್ಮ ಮಳೆಗಾಲ ಸಮಯದಲ್ಲಿ ಇದರ ಮೇಲೆ ನಾವು ನಿಂತ ಜಾಗದ ಮೇಲೆ 15 ಅಡಿ ನೀರು ಮೇಲೆ ಬರ್ತದೆ. ಯಾವ ರೀತಿಯಲ್ಲಿ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಡ್ತು ಅಂತ ನಮಗೆ ಆಶ್ಚರ್ಯ ಆಗ್ತದೆ. ಅದರ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪೇ ಇದೆ. ನದಿ ಏನು ಹರಿತದೆ, ಈ ನದಿಯ ಪಕ್ಕದಲ್ಲಿ 500 ಮೀಟ್ರ್ ದೂರದವರೆಗೆ ಯಾವುದೇ ಇದನ್ನು ಕಟ್ಟುವಾಗಿಲ್ಲ, ಯಾವುದೇ ಕಟ್ಟಡಗಳನ್ನು ಕಟ್ಟುವಾಗಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅದನ್ನೆಲ್ಲ ಮೀರಿ ಈ ರೀತಿ ಮಾಡೋದು ಅಂತಂದರೆ ಇವರ ಮನಸ್ಥಿತಿ, ಈ ಕಾಂಗ್ರೆಸ್ನವರ ಮನಸ್ಥಿತಿ ಯಾವ ಮನಸ್ಥಿತಿ ಇದೆ ಅಂತ ಹೇಳೋದನ್ನು ನಮಗೆ ಅರ್ಥ ಆಗ್ತದೆ. ಇದನ್ನು ನಮ್ಮ ನಾಡಿನ ಜನತೆ ತಿಳ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಇನ್ಫಾರ್ಮ್ ಮಾಡಬೇಕಲ್ಲ, ಅವರು ಹಾಜರಿರ್ಬೇಕಲ್ಲ, ಇವ್ರ ಕೈಯಿಂದ ರೆಪ್ರೆಸೆಂಟೇಷನ್ ಯಾರಾದರೂ ಇರಬೇಕಲ್ಲ, ಅದೆಲ್ಲ ಸರ್ವೆ ಮಾಡಬೇಕು. ಇವ್ರ ಕೈಯಿಂದ ನಾವು ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಖುದ್ದಾಗಿ ನಾನು ಹಾಜರಿದ್ದೆ ಅಂತೇಳಿ ಸೈನ್ ತರಬೇಕು. ಅಲ್ಲ, ಚೆಕ್ ಬಂದಿಯವರಿಗೆ ಜಾಗದ ಚೆಕ್ ಬಂದಿಯವರಿಗೂ ಸಹ ನೋಟಿಸ್ ಆಗಬೇಕು. ಬಟ್ ಮಾಡಕ್ ಗೊತ್ತಾಯಿಲ್ಲ, ಭಾಳ ಸೋರ್ಸಿಂಗ್ ಗೊತ್ತಾಯಿಲ್ಲ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕುಶಾಲನಗರ ರೋಟರಿ ಸಭಾಂಗಣದಲ್ಲಿ ಗೋಷ್ಠಿ ನಡೆಸಿ ಮಾರ್ಚ್ ತಿಂಗಳಲ್ಲಿ ರೋಟರಿ ಕ್ಲಬ್ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕುಶಾಲನಗರ ರೋಟರಿ ಕ್ಲಬ್ಗೆ 50 ವರ್ಷಗಳ ಸಂದ ಹಿನ್ನೆಲೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಪ್ರಮುಖರು ತಿಳಿಸಿದ್ದಾರೆ. ಕುಶಾಲನಗರ ರೋಟರಿ ಸಭಾಂಗಣದಲ್ಲಿ ನಡೆದ ಗೋಷ್ಠಿಯಲ್ಲಿ ರೋಟರಿ ಪ್ರಮುಖರು ಮಾಹಿತಿ ನೀಡಿದರು. ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನ ಸಾರ್ವಜನಿಕರ ಸಹಕಾರದೊಂದಿಗೆ ಸ್ವಚ್ಛ ಕುಶಾಲನಗರ ಸುವರ್ಣ ಮಹೋತ್ಸವ ಧ್ಯೇಯ ಎಂಬ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡಿದ್ದೇವೆ ಎಂದು ಸುವರ್ಣ ಮಹೋತ್ಸವ ಸಮಿತಿಯ ಚೇರ್ಮನ್ ಎಸ್.ಕೆ. ಸತೀಶ್ ತಿಳಿಸಿದರು. ಸುವರ್ಣ ಮಹೋತ್ಸವದ ನೆನಪಿನಲ್ಲಿ ನಡೆಯುವ ಮುಖ್ಯ ಕಾರ್ಯಕ್ರಮಗಳು ಮಾರ್ಚ್ 1ರಿಂದ ನಡೆಯುತ್ತವೆ. ಅದಕ್ಕೂ ಮುಂಚೆ ಸುಮಾರು 1 ತಿಂಗಳ ಕಾಲ ಸ್ವಚ್ಛ ಕುಶಾಲನಗರ ಹಾಗೂ ಜನಜಾಗೃತಿ ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಸಹಕಾರದೊಂದಿಗೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಇತ್ತೀಚಿನ ವರ್ಷಗಳಲ್ಲಿ ಕುಶಾಲನಗರ ರೋಟರಿ ಮೂಲಕ ಕೈಗೊಂಡ ಹಲವು ಸಾಮಾಜಿಕ ಯೋಜನೆ ಹಾಗೂ ಕೊಡುಗೆಗಳ ಬಗ್ಗೆ ಮಾಹಿತಿದರು. ರೋಟರಿ ಕ್ಲಬ್ ಅಧ್ಯಕ್ಷ ಮನುಪೆಮ್ಮಯ್ಯ ಮಾತನಾಡಿ, ಕುಶಾಲನಗರ ವ್ಯಾಪ್ತಿಯಲ್ಲಿ ಬರುವ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಅಧಿಕಾರಿಗಳು ಸೇರಿದಂತೆ ಈ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರ ಸಹಕಾರದೊಂದಿಗೆ ಹಸಿ ಕಸದ ನಿರ್ವಹಣೆ, ಸಹಿ ಯೋಜನಾ ಕಾರ್ಯಕ್ರಮಗಳನ್ನು ಕುಶಾಲನಗರ ಪುರಸಭೆ ಸಹಯೋಗದಲ್ಲಿ ನಡೆಸಲಾಗುವುದು. ಕುಶಾಲನಗರ ಸಮೀಪದ ಭುವನಗಿರಿ ಪ್ರದೇಶದಲ್ಲಿ ಸ್ಥಳೀಯ ಎಸ್ಎನ್ಎಲ್ ಸಂಸ್ಥೆಯ ಸಹಯೋಗದಲ್ಲಿ ಪೂರ್ಣ ಪ್ರಮಾಣದ ಹಸಿ ಕಸ ವಿಂಗಡಣೆ ಘಟಕ ಸ್ಥಾಪನೆ ಮಾಡಿ ಅದರ ಮೂಲಕ ದಿನಕ್ಕೆ 3 ರಿಂದ 5 ಟನ್ ಕಸ ವಿಂಗಡಣೆ ಹಾಗೂ ಹಸಿ ಕಸವನ್ನ ಜೈವಿಕ ಗೊಬ್ಬರವಾಗಿ ಪರಿವರ್ತನೆ ಮಾಡುವ ಕಸ ಸಂಗ್ರಹಣಾ ಯಾರ್ಡ್, ಟ್ರ್ಯಾಕ್ಟರ್ ಹಾಗೂ ಕಾರ್ಮಿಕ ವ್ಯವಸ್ಥೆಗಳನ್ನು ಫೆಬ್ರವರಿ 1ರಿಂದ ವಿಶೇಷವಾಗಿ ಅಲಂಕರಿಸಲಾದ ವಾಹನದಲ್ಲಿ ಜಾಗೃತಿಗೊಳಿಸುವ ಸಂದೇಶವನ್ನ ಕುಶಾಲನಗರ ವ್ಯಾಪ್ತಿಯಲ್ಲಿ ಸಾರಲಿದೆ. ವಿವಿಧೆಡೆ ಗೋಡೆ ಚಿತ್ರಗಳು, ಜಾಗೃತಿ ಚಿತ್ರಗಳು, ಫಲಕಗಳ ಮೂಲಕ ನಾಗರಿಕರಿಗೆ ಕಸ ವಿಂಗಡಣೆ ಹಾಗೂ ಸ್ವಚ್ಛತೆಯ ಮಹತ್ವ ತಿಳಿಸಲಾಗುವುದು ಎಂದರು. ಹಸಿದವರಿಗೆ ಅನ್ನ ಯೋಜನೆ ಚಾಲ್ತಿಯಲ್ಲಿದೆ. ಬಸ್ ತಂಗುದಾಣಗಳ ನಿರ್ಮಾಣ ಮಾಡಿ ಉದ್ಘಾಟಿಸಲಾಗಿದೆ. ಆಯ್ದ ಸ್ಥಳಗಳಲ್ಲಿ ಪೊಲೀಸ್ ಚೌಕಿಗಳ ನವೀಕರಣ ಕಾರ್ಯ ನಡೆಯಲಿದೆ ಎಂದು ತಿಳಿಸಿದರು. ಗೋಷ್ಠಿಯಲ್ಲಿ ಸುವರ್ಣ ಮಹೋತ್ಸವ ಸಮಿತಿ ಉಪಾಧ್ಯಕ್ಷರಾದ ಡಾಕ್ಟರ್ ಹರಿ ಎ ಶೆಟ್ಟಿ, ಮಹೇಶ್ ಕುಮಾರ್ ನಲ್ವಡೆ, ರೋಟರಿ ಹಿರಿಯ ಸದಸ್ಯರಾದ ಕ್ರಿಜ್ವಲ್ ಕೋರ್ಸ್, ಎಂಡಿ ರಂಗಸ್ವಾಮಿ, ರಾಜಶೇಖರ್, ಶೋಭಾ ಸತೀಶ್, ಆರತಿ ಶೆಟ್ಟಿ, ಉಲ್ಲಾಸ್ ಕೃಷ್ಣ ಮತ್ತು ಎಚ್.ಪಿ. ಮಂಜುನಾಥ್ ಇದ್ದರು. ಎಜುಕೇಟ್ ಮಾಡಲಿಕ್ಕೋಸ್ಕರ ಒಂದು ಕಂಪ್ಲೀಟ್ ಒಂದು ಆಡಿಯೋ, ಒಂದು ಅದರ ಬಗ್ಗೆ ಮೆಸೇಜ್ ಕೊಟ್ಟು ಒಂದು ವೆಹಿಕಲ್ ಅನ್ನು ಮನೆ ಮನೆಗಳಿಗೆ 1 ತಿಂಗಳು ಕ್ಯಾಂಪೇನ್ ಮಾಡ್ತಾ ಇದ್ವಿ. ಅದು ಕೂಡ ರೋಟರಿ ಸಂಸ್ಥೆ ಸಂಪೂರ್ಣ ಜವಾಬ್ದಾರಿ ಇರ್ತದೆ. ಅದೇನು ಖರ್ಚು ವೆಚ್ಚಗಳಿದೆ ಸಂಪೂರ್ಣ ರೋಟರಿ ಸಂಸ್ಥೆ ಭರಿಸ್ತಾ ಇದ್ವಿ. ಇದರ ಜೊತೆಗೆ ಟೌನ್ ಪಂಚಾಯತ್ ಅವರ ಜೊತೆ ಮಾತಾಡಿಕೊಂಡು ಕಂಪ್ಲೀಟ್ ಸಿಟಿಯಲ್ಲಿ ಬ್ಯೂಟಿಫಿಕೇಶನ್ ಅನ್ನೋದು ಒಂದು ಮಾಡ್ಯೂಲ್ ಅನ್ನು ಪ್ಲಾನ್ ಮಾಡ್ತಾ ಇದ್ವಿ. ಸೇಮ್ ಅದೇ ಕ್ಲೀನ್ ಸಿಟಿ ಕುಶಾಲನಗರ ಅನ್ನೋ ಥೀಮ್ ಅಲ್ಲಿ ಕುಶಾಲನಗರದಲ್ಲಿ ಒಂದಷ್ಟು ವಾಲ್ಗಳನ್ನ ನಾವು ಪಂಚಾಯತ್ ಜೊತೆ ಫೈನಲ್ ಮಾಡ್ಕೊಂಡಿದ್ವಿ. ಒಂದು ಕಾವೇರಿ ಸೇತುವೆಯ ಬ್ರಿಡ್ಜ್ ವಾಲ್, ಇಲ್ಲಿ ಬಿಟ್ಟರೆ ಮತ್ತೆ JMP ಸ್ಕೂಲ್ ವಾಲ್, ಫಾರೆಸ್ಟ್ ಕಚೇರಿ ಏನಿದೆ ಅದರ ವಾಲ್, ಮತ್ತೆ KSRTC ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ವಾಲ್, 5 ರಿಂದ 6 ಪ್ರಮುಖ ಗೋಡೆಯ ಕಾಂಪೌಂಡ್ ವಾಲ್ ಗುರುತಿಸಿ ಅಲ್ಲಿ ನಮ್ಮ ಕಂಪ್ಲೀಟ್ ಆಗಿರೋದೇ ಗ್ರೀನ್ ಸಿಟಿ ಕುಶಾಲನಗರ, ಕ್ಲೀನ್ ಸಿಟಿ ಕುಶಾಲನಗರ ಏನು ಕಾನ್ಸೆಪ್ಟ್ ಇದೆ ಅದರ ಸ್ಟೋರಿ ಲೈನ್ ಪೇಂಟಿಂಗ್ ಅನ್ನ ಮಾಡಿಸ್ತಾ ಇದ್ವಿ.
ಯಾವ ರೀತಿ ಗಾರ್ಬೇಜ್ ಪ್ಲಾಂಟ್ ವರ್ಕ್ ಆಗೋದು, ಯಾವ ರೀತಿ ಕಸಗಳನ್ನು ಕಲೆಕ್ಟ್ ಮಾಡಬೇಕು ಅಂತೇಳಿ ಒಂದಷ್ಟು ಮೆಸೇಜ್ಗಳನ್ನ ಕೊಟ್ಟು ಅದೊಂದು ಇಡೀ ಸಿಟಿಯಲ್ಲಿ ಅದನ್ನ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ಕೂಡ ಈ ಮುಂದಿನ ವಾರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ನಮಗೆ ಪ್ಲಾಸ್ಟಿಕ್ ಒಂದು ದೊಡ್ಡ ಸಮಸ್ಯೆ ಆಗಿದೆ ಕುಶಾಲನಗರದಲ್ಲಿ. ಅದನ್ನ ಒಂದು ಬ್ಯಾನ್ ಮಾಡುವಂತ ಅದು ದೊಡ್ಡ ಡಿಸಿಷನ್ ಅದು. ಸೊ ಅದು ನಮ್ಮಿಂದ ಎಲ್ಲಾ ಸಂಘ ಸಂಸ್ಥೆಗಳು, ಸರ್ಕಾರ ಎಲ್ಲ ಸೇರಿ ಮಾಡುವಂಥದ್ದು. ಆದ್ರೆ ರೋಟರಿ ಕಡೆಯಿಂದ ಪ್ಲಾಸ್ಟಿಕ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಒಂದು ಬಾಟಲ್ ಮಾದರಿ ಪ್ಲಾಸ್ಟಿಕ್ ಸೆಂಟರ್ ಗಳನ್ನ ಮಾಡೋ ಒಂದು ಯೋಜನೆ ಇದೆ. ಅದು ಕೂಡ ಫೈನಲ್ ಆಗಿದೆ. ಹೇಗಿರುತ್ತೆ ಅಂತ ಒಂದು 6 ಅಡಿ ಉದ್ದ, ಒಂದು 4 ಅಡಿ ಡಯರ್ ಮತ್ತು ಒಂದು ಪ್ಲಾಸ್ಟಿಕ್ನ ಬಾಟಲ್ ಮಾದರಿಯಲ್ಲಿ ಒಂದು ಫ್ಯಾಬ್ರಿಕೇಟ್ ಸ್ಟ್ರಕ್ಚರ್ ಅಲ್ಲಿ ಒಂದು ದೊಡ್ಡ ಒಂದು ಯೂನಿಟ್ ಅನ್ನ ಮಾಡಿ ಒಂದು ಕಸದ ಬುಟ್ಟಿಗಳು ದೊಡ್ಡದಾಗಿ ಅದನ್ನ ಉಪಯೋಗಿಸಿಕೊಳ್ಳಿ. ಗೋಲ್ಡನ್ ಜೂಬ್ಲಿ ಕುಶಾಲನಗರದವರ ಕೊಡುಗೆ ಅಂತೇಳಿ ಮಾಡಿ ಕ್ಲೀನ್ ಸಿಟಿ ಕುಶಾಲನಗರ ಕ್ಯಾಂಪೇನ್ ಅಂತೇಳಿ ಒಂದು ಕಾವೇರಿ ಬ್ರಿಡ್ಜ್ ಹತ್ರ, ಇನ್ನೊಂದು KSRTC ಬಸ್ ಸ್ಟ್ಯಾಂಡ್ ಹತ್ರ, ಮತ್ತೆ ಮುಂದೆ ಹೈವೇ ಹತ್ರ ಒಂದು, ಮತ್ತೆ ನಮ್ಮ ಸೋಮವಾರಪೇಟೆ ಸರ್ಕಲ್ ರೋಡ್ ಅಲ್ಲಿ, ಮತ್ತೆ ಮಡಿಕೇರಿ ರೋಡ್ ಅಲ್ಲಿ, ಮತ್ತೆ ಚಿಕ್ಲಿಹೊಳೆ ಡ್ಯಾಮ್ ಪಕ್ಕದಲ್ಲಿ ಟೂರಿಸ್ಟ್ ತುಂಬಾ ಜನ ಬರ್ತಾರೆ ಅಂತ ಅಲ್ಲೊಂದು ಟೋಟಲ್ ಒಂದು 5-6 ಕಲೆಕ್ಷನ್ ಸೆಂಟರ್ ಗಳನ್ನ ನಾವು ಪ್ಲಾಸ್ಟಿಕ್ ಬಾಟಲ್ ಗಳನ್ನ ಅದು ಕೂಡ ಮುಂದಿನ ವಾರದಲ್ಲಿ ಅದನ್ನ ನಾವು ಇನ್ಸ್ಟಾಲ್ ಮಾಡ್ತಾ ಇದೀವಿ. ಇದರ ಮುಖಾಂತರ ಎಲ್ಲ ಟೂರಿಸ್ಟ್ಗಳಿಗೆ ಮೆಸೇಜ್ ಕೊಟ್ಟು ಎಲ್ಲ ಪ್ಲಾಸ್ಟಿಕ್ ಗಳನ್ನ ಅಲ್ಲೇ ನೀವು ಕಲೆಕ್ಟ್ ಮಾಡ್ಕೊಂಡು ಹಾಕ್ಬೇಕು ಅಂತ ಹೇಳಿ ಅದನ್ನ ಹೇಗೆ ಟೌನ್ ಪಂಚಾಯತ್ ಮ್ಯಾನೇಜ್ ಮಾಡ್ತಾರೆ. ಮಕ್ಕಳಿಗೆ ಸಹ ನಾವು ಅವರ ಲೀಡರ್ಶಿಪ್ ಕ್ವಾಲಿಟೀಸ್ ಡೆವಲಪ್ ಮಾಡಲಿಕ್ಕೆ ಪ್ರತಿ ವರ್ಷ SLC ಮತ್ತು PUCಗೆ ನಾವು ಕೆರಿಯರ್ ಗೈಡೆನ್ಸ್ ಕ್ಲಾಸಸ್ ಮಾಡ್ತೀವಿ. ಯಾಕೆಂತಂದ್ರೆ ಅವ್ರ ಮುಂದೆ ಏನೇನು ಆಪ್ಷನ್ಸ್ ಇದೆ ತಿಳ್ಕೊಳ್ಳಿಕ್ಕೆ ಕೆರಿಯರ್ ಗೈಡೆನ್ಸ್ ಮಾಡ್ತೇವೆ. ನ್ಯಾಷನಲ್ ಬಿಲ್ಡ್ ಅವಾರ್ಡ್ ಟೀಚರ್ಸ್ ಪ್ರಮೋಟ್ ಮಾಡ್ತೇವೆ. ಹಾಗೆ ನಾವು ಆರ್ಟಿಫಿಷಿಯಲ್ ಲಿಫ್ಟ್ ಕ್ಯಾಂಪ್ ಪ್ರತಿ ವರ್ಷ ನಮಗೆ ಬೇರೆ ಬೇರೆ ದೇಶಗಳಿಂದ 2 ಕ್ಲಬ್ ಅವರು ಡೊನೇಟ್ ಮಾಡಿ ಉಳಿದ ಅರ್ಧವನ್ನು ನಮ್ಮ ಕ್ಲಬ್ ಅವರಾಗಿ ಕೊಡ್ತಾ ಇದ್ವಿ. ಕೆಲವು ವರ್ಷಗಳ ಹಿಂದೆ ನಾವು ಒಂದು ಫಿಲಿಪೈನ್ಸ್ ಅಲ್ಲಿ ಇದೇ ಕೋರಿಕೆ ಬಂದಾಗ ನಮ್ಮ ಕ್ಲಬ್ ಇಂದ ಹೆಚ್ಚುಗಳು 1.20 ರಿಂದ 1.5 ಲಕ್ಷ ನಾವು ಡೊನೇಟ್ ಮಾಡಿ ನಾವು ಅಲ್ಲಿಗೆ ಡೊನೇಟ್ ಮಾಡಿದ್ವಿ. ಇದು ನಮ್ಮ ಮೊಟ್ಟ ಮೊದಲನೆಯ ಇಂಟರ್ನ್ಯಾಷನಲ್ ಸರ್ವಿಸ್ ಪ್ರಾಜೆಕ್ಟ್ ನಾವು ತಗೊಂಡಿದ್ದಾಗಿದೆ. ಇಂಥ ಹಲವಾರು ಕಾರ್ಯಕ್ರಮಗಳನ್ನ ರೋಟರಿ ಯಶಸ್ವಿಯಾಗಿ ಆ ಕಾಲ್ಗಳು ಕೊಡ್ಲಿಕ್ಕೆ ನಾವು ಒಂದು 7-8 ಜನ ರೋಟರಿ ಫಿಲಿಪೈನ್ಸ್ ಹೋಗಿ ಆ ಕಾಲ್ನ ಜೋಡಿಸಿ ಕಾರ್ಯಕ್ರಮದಲ್ಲಿ ಸಹ ನಾವು ಭಾಗವಹಿಸಿದ್ದೇವೆ. ಜನರಿಗೆ ಏನು ವೆಟ್ ಮ್ಯಾನೇಜ್ಮೆಂಟ್ ಏನಿದೆ, ಒಣ ಕಸ ಅಂದ್ರೆ ಏನು ಅಂತ ನಾವು ತಿಳುವಳಿಕೆ ನೀಡುವ ಓರಿಯಂಟೇಷನ್ ಕಾರ್ಯಕ್ರಮನ ಈ 1 ತಿಂಗಳು ನಾವು ಅಲ್ಲಿ ವಿಡಿಯೋ ಇರ್ಬೋದು. ಒಣ ಕಸ ಅಂದ್ರೆ ಏನು ಅಂತ ನಾವು ಎಜುಕೇಟ್ ಮಾಡ್ಬೇಕು ಫಸ್ಟ್. ಯಾಕಂದ್ರೆ ಫ್ಯಾಮಿಲಿಯಲ್ಲಿ ಬೆಳಗ್ಗೆ ಎದ್ದು ಹೋಗ್ಬೇಕಂದ್ರೆ ಕಸ ಎಲ್ಲ ಕಸನ ಒಟ್ಟಿಗೆ ಸುರಿಯುವಂಥದ್ದು ಆಲ್ರೆಡಿ ಕಸ ತಗೊಳ್ಳೋರಿಗೆ ಆ ಕಷ್ಟ ಗೊತ್ತಾಗಿದೆ. ಅದನ್ನ ಒಂದು ಓರಿಯಂಟೇಷನ್ ಕಾರ್ಯಕ್ರಮ ಕೊಡ್ಬೇಕು. ಯಾವತ್ತು ಅಂದ್ರೆ ಮಾರ್ಚ್ 1ನೇ ತಾರೀಕು ನಮ್ಮ ಗೋಲ್ಡನ್ ಜೂಬ್ಲಿ ಇಯರ್ನ ಒಂದು ಕಾರ್ಯಕ್ರಮ SLN ಗ್ರ್ಯಾಂಡ್ ಹಾಲ್ ಅಲ್ಲಿ ನಡೆಯಲಿದೆ. ಆ ಒಂದು ಕಾರ್ಯಕ್ರಮ ಈ ಅಜೆಂಡಾ ಮೇ ಬಿ ಎಂಡ್ ಆಫ್ ದಿ ಡೇ ಸ್ವಲ್ಪ ಚೇಂಜಸ್ ಆಗುತ್ತೆ ಅಜೆಂಡಾದಲ್ಲಿ. ಸೊ ಕಾರ್ಯಕ್ರಮ 2:30 ಗಂಟೆಗೆ ಅವತ್ತು ಸ್ಟಾರ್ಟ್ ಆಗಿದೆ. ಇನಿಷಿಯಲಿ ನಮ್ಮ ಒಂದು ಅಫಿಷಿಯಲ್ ಕಾರ್ಯಕ್ರಮಕ್ಕೆ ನಾವು ರೋಟರಿ ನಡೆದು ಬಂದ ದಾರಿ 50 ವರ್ಷ ನಾವೇನೇನು ಕಾರ್ಯಕ್ರಮ ಮಾಡಿದೀವಿ ಅದರ ಬಗ್ಗೆ ಒಂದು ವಿಡಿಯೋ ಕೂಡ ಇರುತ್ತೆ. ಪ್ರತಿಯೊಬ್ಬ ಅಧ್ಯಕ್ಷ 50 ವರ್ಷದ ಅಧ್ಯಕ್ಷರು ಏನೇನು ಕೆಲಸ ಮಾಡಿದ್ದಾರೆ ಅದರ ಬಗ್ಗೆ ಒಂದು ಮಾಹಿತಿ ಮತ್ತು ನಮ್ಮ ಒಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತೆ ನಮ್ಮ ಸೇವಾಧ್ಯಕ್ಷ. ಅದಾದ ಮೇಲೆ 4 ಗಂಟೆಗೆ ನಿಮ್ಮೆಲ್ಲರೂ ತಿಳಿದಿರುವ ಹಾಗೆ ಜಿ ಕನ್ನಡದಲ್ಲಿ ಬರ್ತಿದ್ದ ನಮ್ಮ ರಮೇಶ್ ಅರವಿಂದ್ ಅವರ ಜೊತೆಗೆ ಒಂದು ಕಾರ್ಯಕ್ರಮ. ಅವರು 1 ಅವರ್ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ H. ಮೃಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದ ಸುಕ್ಷೇತ್ರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಿತು. ಪ್ರಕೃತಿಯ ಮಡಿಲಿನಲ್ಲಿರುವ ಪುರ ಗ್ರಾಮದ ಹೊರವಲಯದಲ್ಲಿರುವ ಮಲೆಮಹದೇಶ್ವರ ಬೆಟ್ಟದ ಸಮಗ್ರವಾದ ಅಭಿವೃದ್ಧಿಗೆ ಸರ್ಕಾರ ಹಾಗೂ ಭಕ್ತರು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ದೇವಾಲಯದ ಪ್ರಧಾನ ಅರ್ಚಕರಾದ ಬಸಪ್ಪ ಗುರುಗಳು ಮನವಿ ಮಾಡಿದರು. ಕೆಆರ್ಪೇಟೆ ತಾಲೂಕಿನ ಮಲೆಮಹದೇಶ್ವರ ಬೆಟ್ಟ ಸುಕ್ಷೇತ್ರ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ಕೊಳ್ಳೇಗಾಲದ ಹನ್ನೂರಿನಲ್ಲಿರುವ ಮಲೆಮಹದೇಶ್ವರ ಬೆಟ್ಟಕ್ಕೆ ಭಕ್ತಾದಿಗಳು ಪ್ರಯಾಣ ಬೆಳೆಸಲು ಪಕ್ಷದಲ್ಲಿ ನಮ್ಮ ತಾಲೂಕಿನಲ್ಲಿಯೇ ಇರುವ 2ನೇ ಮಹದೇಶ್ವರ ಬೆಟ್ಟದಲ್ಲಿ ಭಕ್ತಾದಿಗಳು ಭಗವಂತನ ದರ್ಶನ ಪಡೆದು ಪುನೀತರಾಗಬಹುದಾಗಿದೆ ಎಂದು ಬಸಪ್ಪ ಗುರುಗಳು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಒಳ್ಳೆಯ ನರಸೀಪುರ ತಾಲೂಕಿನ ಹಳ್ಳಿಯ ಮೈಸೂರಿನಿಂದ ಆಗಮಿಸಿದ ಯುವ ಪ್ರೇಮಿಗಳು ಮಲೆಮಹದೇಶ್ವರ ಕ್ಷೇತ್ರದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮೂಲಕ ನಾಡಿಗೆ ಹೊಸ ಸಂದೇಶ ನೀಡಿದರು. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರಃ ಅನ್ನುವ ಒಂದು ಸಂದೇಶದಲ್ಲಿ ಕೆಆರ್ಪೇಟೆ ತಾಲೂಕು ಪುರ ಗ್ರಾಮ ಕಸ್ಬಾ ಹೋಬಳಿ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ರಾಜ್ಯದ 2ನೇ ಸ್ಥಾನದಲ್ಲಿ ಇರತಕ್ಕಂತಹ ಒಂದು ಕ್ಷೇತ್ರ ಶ್ರೀ ಮಲೆಮಹದೇಶ್ವರ ಬೆಟ್ಟ, ಮಲೆಮಹದೇಶ್ವರ ದೇವಸ್ಥಾನ ಅಂಥೇಳಿ ನಮ್ಮ ಕೆಆರ್ಪೇಟೆಯಿಂದ ಸಮೀಪದಲ್ಲಿ ಇದೆ. ಈ ದೇವಸ್ಥಾನದಲ್ಲಿ
ಸಾವಿರಾರು ವರ್ಷಗಳಿಂದ ಇಲ್ಲಿ ಪೂಜಾ ಕೈಂಕರ್ಯಗಳು ನಡ್ಕೊಂಬರ್ತಾ ಇದ್ದಾವೆ. ಆದಾಗ್ಯೂ ಇತ್ತೀಚಿನ ದಿನಗಳಲ್ಲಿ ಒಂದು 10 ವರ್ಷಗಳಿಂದ ಜೀರ್ಣೋದ್ಧಾರದ ಕಾರ್ಯಕ್ರಮ ನಿಮಿತ್ತ ಜನಸಂಖ್ಯೆ ತುಂಬ ಯಥೇಚ್ಛವಾಗಿ ಬರ್ತಾ ಇರೋದ್ರಿಂದ ಹುಣ್ಣಿಮೆಗಳಲ್ಲಿ ಬೆಳದಿಂಗಳ ಕಾರ್ಯಕ್ರಮ, ಅಮಾವಾಸ್ಯೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇನ್ನು ಎಲ್ಲ ಹಬ್ಬಗಳಲ್ಲೂ ಕೂಡ ವಿಶೇಷವಾಗಿ ಪೂಜೆ ನಡೀತಾ ಇರೋದ್ರಿಂದ ಭಕ್ತಾದಿಗಳ ಒಂದು ಆಶಾಭಿಮಾನದ ಒಂದು ಸಂಭ್ರಮಾಚರಣೆಯಲ್ಲಿ ವಿವಾಹಗಳು ಮತ್ತು ನಾಮಕರಣಗಳು, ಪರಗಳು, ಹಾಲರ್ಬಿ ಮತ್ತು ವಿಶೇಷವಾದಂಥ ಪೂಜೆಗಳೆಲ್ಲ ಜರುಗ್ತಾ ಇರೋದ್ರಿಂದ ತುಂಬ ವಿಶೇಷವಾಗಿ ಪ್ರತಿದಿನ 24 ಗಂಟೆನೂ ಕೂಡ ಈ ದೇವಸ್ಥಾನ ತೆರೆದಿರ್ತದೆ. ಒಂದು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ 24 ಗಂಟೆನೂ ಕೂಡ ಬಂದಂತಹ ಭಕ್ತಾದಿಗಳಿಗೆ ದಾಸೋಹ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಎಲ್ಲರೂ ಕೂಡ ಗಣ್ಯರು, ಸಮಾಜ ಸೇವಕರು, ಭಕ್ತಾದಿಗಳು ಎಲ್ಲರೂ ಸಹಕರಿಸಿ ಒಂದು ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಎಲ್ಲ ನೆರವಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಇರ್ಬೋದು, ಸಮಾಜ ಸೇವಕರು ಇರ್ಬೋದು, ಗಣ್ಯರು, MLAಗಳು, ಮಿನಿಸ್ಟ್ರುಗಳು ಎಲ್ಲ ಸೇರಿ, ಭಕ್ತಾದಿಗಳು ಎಲ್ಲ ಸೇರಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ, ಲೋಕ ಕಲ್ಯಾಣಾರ್ಥವಾಗಿ ಹೋಮಗಳು ಎಲ್ಲ ನಡೆಯೋದ್ರಿಂದ ಎಲ್ಲರೂ ಇದಕ್ಕೆ ಭಾಗಿಯಾಗಿ ಈ ಕ್ಷೇತ್ರನ ರಾಜ್ಯದ 2ನೇ ಕ್ಷೇತ್ರವಾಗಿ ಮುಂದುವರಿಸಲಿಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಎಲ್ಲರಿಗೂ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ತಮ್ಮ ಹೆಸರು ಬೋಧೆ? ನನ್ನ ಹೆಸರು ಬಸಪ್ಪ ಅಂತೇಳಿ, ಪುರ ಗ್ರಾಮ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕುಶಾಲನಗರ ಸಮೀಪದ ಬಸವನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 28/1/26ರಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬಸವನಹಳ್ಳಿಯಲ್ಲಿ ಕುಶಾಲನಗರ ವೃತ್ತ ನಿರೀಕ್ಷಕರಾದ ಶ್ರೀ ದಿನೇಶ್ ಕುಮಾರ್ ಸರ್ ಅವರು ಕಾನೂನು ಅರಿವು ಕಾರ್ಯಕ್ರಮ ನಡೆಸಿಕೊಟ್ಟರು. ಮಕ್ಕಳೊಂದಿಗೆ ಸಂವಾದದಲ್ಲಿ ತೊಡಗಿಕೊಂಡು ಮಕ್ಕಳಿಗೆ ಕಾನೂನಿನ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿಸಿದರು. ಪ್ರಮುಖವಾಗಿ ಮಕ್ಕಳಿಗೆ ವಾಹನ ಚಲಾಯಿಸುವಾಗ ಆಗುವಂತಹ ಅಪಘಾತ ಹಾಗೂ ಸುರಕ್ಷತೆಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿದರು. ಸಾಮಾನ್ಯವಾಗಿ ಮೀಡಿಯಾ ಮಾರ್ಗಗಳಿಂದ ಆಗುವ ಮೋಸ ಹಾಗೂ ಅವುಗಳಿಂದ ಹೇಗೆ ಸುರಕ್ಷತೆ ಕಾಪಾಡಿಕೊಳ್ಳಬೇಕು ಎನ್ನುವುದರ ಬಗ್ಗೆ ವಿಡಿಯೋ ಕ್ಲಿಪ್ಪಿಂಗ್ ನ ಉದಾಹರಣೆಯೊಂದಿಗೆ ಮಕ್ಕಳಿಗೆ ತಿಳಿಸಿದರು. ಹಾಗೂ ಮಕ್ಕಳಿಗೆ ರಸ್ತೆ ಸುರಕ್ಷತೆ ಪಾಲಿಸುವ ಪ್ರಮಾಣ ವಚನ ಬೋಧಿಸಿದರು. ವಸತಿ ಶಾಲೆಯ ಅಡುಗೆ ಕೋಣೆಯನ್ನು ವೀಕ್ಷಿಸಿ ಅಡುಗೆ ಸಿಬ್ಬಂದಿಗಳ ಕುಶಲೋಪರಿ ವಿಚಾರಿಸಿದರು. ಹಾಗೂ ವಸತಿ ಶಾಲೆಯ ಎಲ್ಲ ಸಿಬ್ಬಂದಿಗಳಿಗೆ ಪೊಲೀಸ್ ಸುರಕ್ಷೆಯ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ವಸತಿ ಶಾಲೆಯ ಎಲ್ಲ ಸಿಬ್ಬಂದಿಗಳು ಹಾಗೂ ಪೋಷಕ ಮತ್ತು ಶಿಕ್ಷಕ ಕಮಿಟಿಯ ಸದಸ್ಯರುಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕುಶಾಲನಗರ ಪಟ್ಟಣದ ಶ್ರೀ ಬಲಮುರಿ ಸಿದ್ಧಿವಿನಾಯಕ ದೇವಾಲಯದಲ್ಲಿ 28ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಕುಶಾಲನಗರ ಬೈಪಾಸ್ ರಸ್ತೆ ಬಳಿ ನೂತನವಾಗಿ ಅಪೋಲೋ ಡಯಾಗ್ನೋಸ್ಟಿಕ್ಸ್ ಅನ್ನು ಉದ್ಘಾಟನೆ ಮಾಡಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.